ಕಂಗ್ರಾಚುಲೇಷನ್. ಪ್ರಪ್ರಥಮ ಬಾರಿಗೆ ಒಂದು ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಈ ಪಾತ್ರ ಮಾಡಿರೋದು ನಿಮ್ಗೆ? ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇದು ಸಿನಿಮಾ ಬಂದ್ಬಿಟ್ಟು ರೆಗ್ಯುಲರ್ ಸಿನಿಮಾ ಅಲ್ಲ. ಮಾಮೂಲಿ ಸಿನಿಮಾಗಳಲ್ಲಿ ರೊಮ್ಯಾನ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಲಾಂಗ್ ಇರುತ್ತೆ, ಮಚ್ಚಿರುತ್ತೆ, ಪ್ರತಿಯೊಂದು ಇರುತ್ತೆ. ಇದೊಂದು ನೀಟಾಗಿ ತಯಾರಿಸಿದಂತ ಸಿನಿಮಾ. ಆಮೇಲೆ ಅಪ್ಪ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅಂತ ಸಿನಿಮಾ ಇದು. ನನ್ನ ಪಾತ್ರನೂ ತುಂಬಾ ನೀಟಾಗಿ ಕ್ಯಾರಿ ಆಗಿದೆ ಅಂತ ಅನ್ಸುತ್ತೆ. ಸರ್, ಆಡಿಯನ್ಸ್ ಏನ್ ಹೇಳ್ತಾ ಇದ್ದಾರೆ? ಆಡಿಯನ್ಸ್ ತುಂಬಾ ಖುಷಿ ಪಡ್ತಾ ಇದ್ದಾರೆ. ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದಾರೆ ಆಡಿಯನ್ಸ್. ಈಗಿನ ಯೂತ್ಗೆ ಏನಾದ್ರು ಮೆಸೇಜ್ ಕೊಡೋ ಹಾಗಿದ್ರೆ ಯಾವ ರೀತಿ ಮೆಸೇಜ್ ಕೊಡ್ತೀರಿ ಅಂತ? ಮೇಡಮ್, ಯೂತ್ಗೆ ಮೆಸೇಜ್ ಕೊಡೋದಾದ್ರೆ ಜೆನ್ಯೂನ್ ಆಗಿರಿ ಅಂತ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟು ತುಂಬಾ ಎಕ್ಸ್ಟ್ರಾರ್ಡಿನರಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ನೀವು ತುಂಬಾ ದೊಡ್ಡ ಶ್ರೀಮಂತರ ಮಕ್ಕಳಾಗಿರ್ಬೇಕು ಅಥವಾ ಏನೋ ಲಕ್ ಆಗಿ ಏನೋ ರಿಟರ್ನ್ ಆಗಿರ್ಬೇಕಷ್ಟೇ. ಸರ್, ಹಾಗೆ ನಿಮ್ಮ ಮಗ ಒಂದು ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ರೆ ನಾಯಕ ನಟನಾಗಿ ನೀವು ಸುಮಾರು ಮೂವಿಗಳೆಲ್ಲ ಆಕ್ಟಿಂಗ್ ಮಾಡಿದ್ದೀರಿ. ಹೇಗೆ ಅನಿಸ್ತಾ ಇದೆ ಈ ಚಿತ್ರ? ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ? ನನಗೆ ಈ ಚಿತ್ರ ನಾವು ಪೂರ್ತಿ ಕಲಾತ್ಮಕ ಚಿತ್ರ ಮಾಡಬೇಕು ಅಂತ ಅನ್ಕೊಂಡಿದ್ದು. ಇದು ನನಗೆ ಆಮೇಲೆ ಅನ್ನಿಸ್ತು, ಮಾಡ್ತಾ 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 ಇದು ಬ್ರಿಡ್ಜ್ ಫಿಲಮು ಆಗ್ಬೋದು. ನಂಬರ್ 1 ಕಮರ್ಷಿಯಲ್ ಆಗದೆ ಇದ್ರು ಕೂಡ ಇಟ್ ಈಸ್ ಇನ್ ಬಿಟ್ವೀನ್ ಕಮರ್ಷಿಯಲ್ ಮತ್ತೆ ಆರ್ಟ್ ಫಿಲಮ್ ಮಧ್ಯದಲ್ಲಿ ಬ್ರಿಡ್ಜ್ ಫಿಲಮ್, ಒಂದು ಸೇತುವೆ ಅಂತ ಒಂದು ಸಿನಿಮಾ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಬಿಡುಗಡೆ ಮಾಡಿದ್ದೀನಿ. ಜನ ನೋಡ್ಲಿ ಅಂದ್ರೆ. ಯಾಕೆ ಅಂದ್ರೆ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಕಾರಣಾಂತರಗಳಿಂದ ಅಲ್ಲಿ ನಮಗೆ ಕಾಂಪಿಟೇಷನ್ಗೆ ಕಾರಣಾಂತರಗಳಿಂದ ಆಗಲಿಲ್ಲ. ಜೊತೆಗೆ ಸ್ಕ್ರೀನಿಂಗೂ ಆಗಲಿಲ್ಲ. ಸೊ ಯಾರೋ ಮಾಡಿದ ತಪ್ಪಿಗೆ ನಾವು ಬಲಿಪಶುಗಳಾದ್ವಿ. ಆದ ಕಾರಣ ಅಟ್ಲೀಸ್ಟ್ ಕೊನೆ ಪಕ್ಷ ನಮ್ಮ ಕನ್ನಡದ ಜನತೆಗೆ ನಾವು ಮಾಡಿರುವಂತ ಒಳ್ಳೆ ಕತೆ ಅಂತ ಅನಿಸ್ತಾ ಇದೆ. ಜನನು ಕೂಡ ಹೇಳ್ತಾರೆ ಎಲ್ರಿಗೂ ಈ ಕತೆ ಮುಟ್ಟಬೇಕು, ಈ ಕಥಾ ವಸ್ತು. ಜೊತೆಗೆ ಮೇಕಿಂಗು ಕೂಡ ನಾನು ಮೊದಲನೇ ಸರ್ತಿ ಮೇಕಿಂಗ್ ಮಾಡಿರೋದ್ರಿಂದ ಇದು ಜನಕ್ಕೆ ತಲುಪಬೇಕು. ನನ್ನ ತೃಪ್ತಿಯಾಗಿದೆ. ನನ್ನ ಕೆಲಸ ಬಹಳ ಪ್ರೀತಿಯಿಂದ ಮನಸಾರೆ ಮಾಡಿರುವಂತ ಸಿನಿಮಾ. ಅದರಿಂದ ಇಷ್ಟು ವರ್ಷ 40 ವರ್ಷ ನಾನು 50 ವರ್ಷ ರಂಗಭೂಮಿನಲ್ಲಿ, ಚಿತ್ರರಂಗದಲ್ಲಿ 40 ವರ್ಷ, ಸೀರಿಯಲ್ ಟಿವಿ ಇಂಡಸ್ಟ್ರಿಯಲ್ಲಿ 40 ವರ್ಷ ಮಾಡಿರೋದ್ರಿಂದ ನನ್ನ ಕಾಂಟ್ರಿಬ್ಯೂಷನ್ ನಮ್ಮ ಸಿನಿಮಾ ಕ್ಷೇತ್ರಕ್ಕೆ ಒಂದಿರಲಿ ಅಂತ ಅಂದ್ಬಿಟ್ಟು ನನ್ನ ಕೂಡಿಟ್ಟ ಹಣದಲ್ಲಿ ಇದನ್ನ ಮಾಡಿರುವಂಥದ್ದು. ಅದು ಒಳ್ಳೆ ಕತೆ ಆಗಿರೋದ್ರಿಂದ ಎಲ್ರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನನ್ನ ಬಿಡುಗಡೆ. ಸರ್, ಹಾಗೆ ಎಷ್ಟೋ ಜನ ತಂದೆ ತಾಯಿಗಳು ತನ್ನ ಮಗಳಿಗೆ ಆಗ್ಲಿ ಮಗನಿಗೆ ಆಗ್ಲಿ ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲೇ ಇರುವಂತ ಮದ್ವೆ ಮಾಡ್ಕೊಡ್ಬೇಕು ಅಂತ ಮಾಡ್ತಾರೆ. ಸೊ ನೀವೇನ್ ಹೇಳ್ತೀರಿ ಅಂತ ಪೇರೆಂಟ್ಸ್ಗೆ? ಯಾವ ರೀತಿ ನೀವು ಮೆಸೇಜ್ ಕೊಡ್ತೀರಿ? ನೋಡಿ, ಅದೊಂದು ಭ್ರಮೆ. ಅದು ಬಹಳ ವರ್ಷಗಳಿಂದ ಇದೇ ಭ್ರಮೆನಲ್ಲಿ ತುಂಬಾ ಜನ ಕುಟುಂಬಗಳು ಹಾಳಾಗ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ಯಾವುದೋ ಒಂದು ಪ್ರೈವೇಟ್ ಕೆಲಸದಲ್ಲೂ ಕೂಡ ಇವತ್ತಿನ ದಿನ ಯುವಕರು ಬಹಳ ಸ್ವಾವಲಂಬಿಗಳಾಗಿದ್ದಾರೆ. ಚೆನ್ನಾಗಿ ದುಡಿತಾ ಇದ್ದಾರೆ, ಸಂಪಾದನೆ ಮಾಡ್ತಾರೆ. ಯಾವುದೇ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಮಾಡ್ಬೋದು. ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಒಳ್ಳೆ ಬದುಕನ್ನು ನಡೆಸ್ತಾ ಇರುವಂತ ಅವರ ಗುಣ ನೋಡಿಕೊಂಡು ಹೆಣ್ಣು ಕೊಡಬೇಕು.